ರೈತ ಹೋರಾಟಕ್ಕೆ, ರೈತ ತಾಯಂದಿರಿಗೆ, ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬಾಕಿ ತಕ್ಷಣ ಕೊಡಲೇಬೇಕು. ಕಬ್ಬಿನ ಬಾಕಿ ಕೊಡಿಸಿದ ರಾಜ್ಯದ ಮುಖ್ಯಮಂತ್ರಿಗೆ, ಕಬ್ಬಿನ ಬಾಕಿ ಕೊಡಿಸಿದ ರಾಜ್ಯದ ಮುಖ್ಯಮಂತ್ರಿಗೆ, ಕಬ್ಬಿನ ಬಾಕಿ ಕೊಡಿಸದೇ ಇರತಕ್ಕಂತ ಶುಗರ್ ಮಂತ್ರಿಗೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಕಾರ್ಖಾನೆ ಮಾಲೀಕರಿಗೆ, ಕಬ್ಬಿನ ಬಾಕಿ ಕೊಡದ ಕಾರ್ಖಾನೆ ಮಾಲೀಕರಿಗೆ ಏನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮೊದಲನೇದಾಗಿ ಪ್ರೊಫೆಸರ್ ಅವರನ್ನು ಮತ್ತು ರಮೇಶಣ್ಣ ಗಡದಣ್ಣವರನ್ನು ನೆನೆಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಹಿರಿಯ ಎಲ್ಲ ನನ್ನ ರೈತ ಸಂಘದ ಹಿರಿಯ ನಾಯಕರೇ ಮತ್ತು ತಾಲೂಕಾ ಅಧ್ಯಕ್ಷರೇ, ರೈತ ತಾಯಂದಿರೇ, ಅವರಿವರೆನ್ನದೆ ಎಲ್ಲರೂ ಕೂಡ ಭಾಗವಹಿಸಿರ್ತಂತ ತಮಗೆಲ್ಲರಿಗೂ ಕೂಡ ನಮಸ್ಕಾರನ ಹೇಳುತ್ತಾ, ದುರ್ದೈವ ಇವತ್ತ ನೋಡ್ರಿ ಎಂಥ ಪರಿಸ್ಥಿತಿ. ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಈ ಮೂರು ವ್ಯವಸ್ಥೆಗಳನ್ನ ಈ ಪ್ರಜಾಪ್ರಭುತ್ವದಾಗ ಇಟ್ಟುಕೊಂಡ 14 ದಿವಸನ್ಯಾಗ ಕಬ್ಬಿನ ಬಾಕಿ ಕೊಡ್ಬೇಕನ್ನುವಂತ ಕಾನೂನು ಇದ್ದಾಗೂ ಕೂಡ ಇವತ್ತ 3 ತಿಂಗಳ 4 ತಿಂಗಳ ಈ ತಲೆ ಹಿಡಕರ ಕಾರ್ಖಾನೆ ಅವರು ಬಾಕಿ ಕೊಟ್ಟಿಲ್ಲ ಅಂತಂದ್ರ ಈ ಕಾರ್ಯಾಂಗ ವ್ಯವಸ್ಥೆ ಏನ್ ಮಾಡತ್ತತಿ, ಈ ಶಾಸಕಾಂಗ ವ್ಯವಸ್ಥೆ ಏನ್ ಮಾಡತ್ತತಿ. ಮೊನ್ನೆ ಬೆಂಗಳೂರೊಳಗ ಬಜೆಟ್ ಅಧಿವೇಶನ ಕೂಡ ಆಯ್ತು, ಒಬ್ಬ ಶಾಸಕ ಕೂಡ ಎತ್ತಲಿಲ್ಲ. ದುರ್ದೈವ. ವಿಚಾರ ಮಾಡ್ರಿ ನೀವು. ವೋಟ್ ಹಾಕಿರ್ತಕ್ಕಂಥ ಎಲ್ಲ ಮತದಾನ, ಯಾಕಂದ್ರ ಕಬ್ಬು ಬೆಳೆಗಾರರು ಸುಮಾರು ಕೋಟ್ಯಾಂತರ ಜನ ವೋಟ್ ಹಾಕಿದ್ರು, ಹೌದಲ್ರಿ ಅಧ್ಯಕ್ಷರ? ಮತ್ತೆಲ್ಲ ಈಗೂ ಕೂಡ ಮತದಾನ ಮಾಡೋದ್ರಿ. ಬಹುಶಃ ಈಗ ಉಪಚುನಾವಣೆ ನಡೆಯತ್ತೈತಿ. IPL ಟಿಕೆಟ್ ಬೇಕಂತೇಳಿ ಮಾತಾಡ್ತಾರೆ. ಬಹುಶಃ ಇದ್ರೊಳಗೆ ಸೆಷನ್ದಾಗ ಕಬ್ಬಿನ ಬಾಕಿ ಕೊಡ್ಬೇಕಂದ್ರೆ ಅವ್ ಮಾತಾಡ್ಲಿಲ್ಲ. ಅಲ್ಲಿ ನಮಗೆ ಆ ಕ್ರಿಕೆಟ್ ನೋಡಕ್ ಟಿಕೆಟ್ ಇಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೋತಾರು. 4 ತಿಂಗಳ ಬಾಕಿ ಕೊಟ್ಟಿಲ್ಲ. ಮತದಾನ ಮಾಡಿರ್ತಕ್ಕಂಥ ದೇವರ ಬಾಕಿ ಕೊಟ್ಟಿಲ್ಲತ್ತೆ ಸಾಯತಾರು. ಇಲ್ಲಿ ನಿರಾಣಿ ಅಂತವ್ರ 4 ತಿಂಗಳು ಬಾಕಿ ಕೊಟ್ಟಿಲ್ಲ. ಈ ಕಾಂಗ್ರೆಸ್ ಸಂಘವನ್ನು ಕೊಟ್ಟಿಲ್ಲ, ಬಿಜೆಪಿಗೇನವರು ಕೊಟ್ಟಿಲ್ಲ. ಎಲ್ಲ ಪಕ್ಷದಾಗ ಇದ್ದವ್ರದಾರಣ ಯಾರು ಕೊಟ್ಟಿಲ್ಲ ಅಂತೇಳಿ ಯಾರು ಮಾತಾಡಕ್ತಾ ಇಲ್ಲ. ಇದು ನಮ್ಮ ರೈತರ ದುರ್ದೈವ. ನಾವ ಮತದಾನ ಮಾಡಿರ್ತಕ್ಕಂಥ ದುರ್ದೈವ. ಓಟ್ ಬೇಕು ನಿಮ್ಮದವ್ರಿಗೆ, ಓಟ್ ಬೇಕು, ಅವ್ರಿಗೆ ಅಧಿಕಾರ ಬೇಕು. ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡಕ್ಕಾಗಿ ಭ್ರಷ್ಟಾಚಾರಕ್ಕೆ ವ್ಯವಸ್ಥೆ ಒಳಗ ಅವ್ರಿಗೆಲ್ಲ ಅನುಕೂಲ ಆಗಕ್ಕಾಗಿ ನೀವು ಕೈಯಾಗ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರ. ನಾವು ಇವತ್ತು ರೈತ ಸಂಘದವ್ರ ಹೋರಾಟ ಮಾಡಿ ಬೀದಿ ಒಳಗೆ ನಿಂತೆ ಕಬ್ಬಿನ ಬಾಕಿ ಕೊಡ್ರು ಅಂತ ಹೇಳವ. ಕಾರ್ಖಾನೆನೂ ಅವರು ಅದಾವ, MLAಗಳು ಅವರು ಅದಾರ, ಮಂತ್ರಿಗಳು ಅವರ ಐತಿ, ಸರ್ಕಾರ ಅವರ ಐತಿ, ಎಲ್ಲ ಇಂಡಸ್ಟ್ರಿಗಳೆಲ್ಲ ಅವರು ಅದಾವ. ಕಬ್ಬಿನ ಬಾಕಿ ಮಾತ್ರ ರೈತರು ಅದಾವು. ರೈತ ಸಂಘ ಹೋರಾಟ ಮಾಡತ್ತು. ರಾಜ್ಯದ ಮುಖ್ಯಮಂತ್ರಿ ಇದನ್ನು ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು. ಶುಗರ್ ಮಂತ್ರಿ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂದ್ರ ಈಗೊಂದು ಬಹುಶಃ 15-20 ದಿವಸಿನ ತಿಂಗಳಿಂದ ನಾವು ಶುಗರ್ ಕಮಿಷನರ್ ಆಫೀಸ್ ಮುಂದ ಪ್ರತಿಭಟನೆ ಮಾಡಿರ್ತಕ್ಕಂಥ ಸಂದರ್ಭ. ಅವಾಗ ಶುಗರ್ ಕಮಿಷನರ್ ಮತ್ತು ಶುಗರ್ ಮಂತ್ರಿಯವರ ನಮಗೇನ 5-6 ದಿವಸ ಗಡುವು ಕೊಡ್ರಿ, ಅವ್ರು ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಶುಗರ್ ರಿಕವರಿ ನೋಟಿಸ್ ತೆಗೆದ ಅವ್ರ ಶುಗರ್ ಎಲ್ಲ ಕಬ್ಜಾ ತಗೊಂಡು ನಿಮ್ ಬಾಕಿ ವಸೂಲಿ ಮಾಡಿ ಕೊಡ್ತು ಅನ್ನುವಂತ ಈ ಶುಗರ್ ಕಮಿಷನರ್ ಮತ್ತು ಶುಗರ್ ಮಂತ್ರಿ ಮಾತಾಡಿರ್ತಕ್ಕಂಥ ಸಂದರ್ಭ. ಈಗೇನ ಆಯ್ತು, ಯಾಕೆ ವಸೂಲಿ ಆಗಿಲ್ಲ? ಇನ್ನ ಸುಮಾರು 3,500 ಕೋಟಿಗಿಂತ ಮೇಲ್ಪಟ್ಟ ಈ ರಾಜ್ಯದ ಕಬ್ಬಿನ ಬಾಕಿ ಹೈಯೆಸ್ಟ್ ಬಾಗಲಕೋಟೆ ಒಳಗೈತಿ, ಬಿಜಾಪುರ, ಬೆಳಗಾವಿ, ಬೀದರ, ಗುಲ್ಬರ್ಗ, ಯಾದಗಿರಿ ಎಲ್ಲ ಭಾಗದಾಗ ಕೂಡ ಕಬ್ಬಿನ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು. ಇವತ್ತು ನೋಡ್ರಿ ಜಮಖಂಡಿ ಒಳಗೆ ನಮ್ಮೆಲ್ಲ ನಾಯಕರ ನದಾಪ ಎಲ್ಲ ಲೀಡರ್ಗಳು ಕೂಡಿ ಇಲ್ಲ ಬಾಕಿ ಕೊಡ್ಬೇಕಂತೇಳಿ ಅಧ್ಯಕ್ಷರು ನಾವು ಇಲ್ಲಿ ಹೋರಾಟ ಮಾಡ್ಬೇಕನ್ನುವಂತ ಸಂದರ್ಭನ
ನಮಗೂ ತಿಳಿಸ್ರು. ಇಲ್ಲ ನೀವು ಹೋರಾಟ ಮಾಡ್ರಿ, ನಾವು ಕೂಡ ಭಾಗವಹಿಸ್ತೀವಿ. ಯಾಕಂತಂದ್ರ ಬಾಕಿ ಕೊಡ್ಲೇಬೇಕವ್ರ. ಈಗ ಚುನಾವಣೆ ನಡೆದೈತಿ. ಚುನಾವಣೆ ಪ್ರಾರಂಭ ಇದ್ದಾಗ ಬಾಕಿ ಕೊಡದ ನಮ್ಮ ರೈತರ ಹೆಂಗ್ ಮತದಾನ ಮಾಡ್ತಾರೋ ಅವ್ರ ಹೆಂಗ್ ಓಟ್ ಹಾಕ್ಸ್ಕೋತಾರೋ ನೋಡಿ ಬಿಟ್ನು ಹೋರಾಟ ಮಾಡ್ರಿ ಅನ್ನುವಂತ ವಿಚಾರ ಅವರು ಕೂಡ ಇವತ್ತು ಗಟ್ಟಿಯಾಗಿ ರಾತ್ರಿ ಹಗಲಿ ಹೋರಾಟ ಮಾಡ್ಬೇಕಂತೇಳಿ ಒಂದು ಗಟ್ಟಿ ನಿರ್ಧಾರ ತಗೊಂಡರು. ಬಹಳ ಸಂತೋಷ ಆಗ್ತೈತಿ. ಯಾಕಪ್ಪ ಅಂತಂದ್ರ ನಮ್ಮ ಬದುಕು ಹಿಂಗೈತಿ. ಇವತ್ತು ಸುಮಾರು 10,000 ಗಂಟೆಯಲ್ಲಿ ಜನ ಸೇರ್ಬೇಕಾಗಿದೆ. ಲಕ್ಷ ಗಂಟೆ ಮಂದಿ ಬಾಕಿ ಸುಮಾರು 3,500-4,000 ಕೋಟಿ ರೂಪಾಯಿ ಆಯ್ತಂದ್ರ ಒಂದು ಮುತ್ತಪ್ಪ ನಾವು ಒಂದು 10 ಲಕ್ಷ ಮಂದಿ ರೈತರು ಅದಾರ. ಹೌದು, ಇದೇ ನಮ್ಮ ಅಣ್ಣ ಹೇಳತ್ತಿದ್ದು ಇಲ್ಲಿ ಕಾರ್ಖಾನೆಗೆ ಕೆಲವು ಕೆಲ್ಸಕ್ಕೆ ಹೋಗ್ತಾರಂತೇಳಿ. ಕೆಲ್ಸಕ್ಕೆ ಹೋಗೋರು ಭಾಳ ಅಂತಂದ್ರೆ ಒಂದು 2-3 ಸಾವಿರ ಮಂದಿ ಇರ್ಬೋದು. ಹೌದಲ್ರಿ? 2-3 ಸಾವಿರ ಕುಟುಂಬ ಇರ್ಬೋದು. ಉಳಿದ ಲಕ್ಷಾಂತರ ಜನ ರೈತರಿದಾರ. ರೈತರಿಗೆ ವೈರಿ ಆಗತ್ತಾರ. ನಿಮಗೆ ನೆನಪಿರಲಿ, ರೈತರಿಗೆ ನಿಮ್ಮನ್ನ ಯಾರು ಉದ್ಧಾರ ಮಾಡಿದ್ರು, ಯಾವ ಪಕ್ಷದವರು ಕೂಡ ಉದ್ಧಾರ ಮಾಡಿಲ್ಲ. ಮನೆ ಗುರುಲಾಪುರ ಹೋರಾಟದಾಗ ನೀವೆಲ್ಲ ಲಕ್ಷಾಂತರ ರೈತ ದೇವರುಗಳ ಭಾಗವಹಿಸ್ರಿ. ನಿಮ್ಮ ಶಕ್ತಿ ಬಲದಿಂದ ಯಾವ ಒಬ್ಬ ಕಾರ್ಖಾನೆ ಮಾಲಕ್ ಬಂದು 5 ರೂಪಾಯಿ ಘೋಷಣೆ ಮಾಡಲಿಲ್ಲ. ಅವ್ರೇನಂದ್ರು, ಬಿಜೆಪಿ ಇರ್ನು JDS ಕಾಂಗ್ರೆಸ್ದಾಗಿರ್ನು ಪಕ್ಷ ಬೇರೆ ಐತಿ, ಬಿಸ್ನೆಸ್ ಬೇರೆ ಐತೆ ತೀರ್ಮಾನ ಮಾಡ್ರಿ. ಅವ್ರ ಒಬ್ಬ ಹೋಗಿ 1 ರೂಪಾಯಿ ಘೋಷಣೆ ಮಾಡ್ರೆ ಬಿಡಂಗಿಲ್ಲ. ಒಕ್ಕಟ್ಟವ್ರಲ್ಲ ಅವ್ರ 1 ರೂಪಾಯಿ ಕೂಡ ಘೋಷಣೆ ಮಾಡಲಿಲ್ರಿ. ಮುತ್ತಪ್ಪ ಮಾಡ್ರಿ, ಅವ್ರು ಯಾರೋ ಬರಲಿಲ್ಲ. ನಿಮ್ಮೆಲ್ಲರ ಶಕ್ತಿ, ನಿಮ್ಮೆಲ್ಲರ ಶ್ರಮ, ನಿಮ್ದೊಂದು ಇಡೀ ನಾಡಿನ ಎಲ್ಲಾ ಪರಮ ಪೂಜ್ಯರು, ನಾಡಿನ ಎಲ್ಲಾ ವಕೀಲರು, ಅವರಿವ್ರದ ಎಲ್ಲರೂ ಲಕ್ಷಾಂತರ ಜನ ಬೆಂಬಲ ಕೊಟ್ಟರು. ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದ 300 ರೂಪಾಯಿ ಘೋಷಣೆ ಮಾಡ್ತಕ್ಕಂಥ ಹೋರಾಟ. ಹೌದು, ಅವ್ರಿಗೆ ಅವ್ರ ಹೆಂಗ್ ಒಕ್ಕಟ್ಟಿದ್ದಾರೆ, ಕಬ್ಬು ನಮ್ಮದೊಂದು ಬಿಸ್ನೆಸ್ ಅಲ್ಲ. ಅವ್ರೇ ಒಕ್ಕಟ್ಟಾಗಿ ಈಗ ಚುನಾವಣೆ ನೋಡಿ ಅವ್ರ ಸಂಬಂಧ ಬಿಜೆಪಿ ಕಾಂಗ್ರೆಸ್ ನಾವು ಜಗಳಾಡಿ ಸಹಿತ ತೆಗಿನವ್ರು. ಕಬ್ಬಿನ ಬಾಕಿ ಕೊಡ್ಸೋಕಾಗಿ ಯಾಕೆ ಬರೋರು ಯಾರು? ಬಿಜೆಪಿ ಅವ್ರು ಯಾಕೆ ಮಾತಾಡುವರ, ಕಾಂಗ್ರೆಸ್ದವ್ರು ಯಾಕೆ ಮಾತಾಡುವರ, MLA ಯಾಕೆ ಮಾತಾಡುವರ? ನಿಮಗೆ ಯಾಕೆ ಸಿಟ್ಟು ಬರುವತ್ತ? 14 ತಿಂಗಳು 12 ತಿಂಗಳು ಕಬ್ಬು ಬೆಳೆದು ಇನ್ನ 3 ತಿಂಗಳು ಕೊಟ್ಟಿಲ್ಲ, ಸುತ್ತ 15 ತಿಂಗಳಾತ. 15 ತಿಂಗಳು ನಮ್ಮ ಬಂಡವಾಳ ಏನಾತ? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ವು. ಲಕ್ಷಕ್ಕೆ 36,000 ರೂಪಾಯಿ ಬಡ್ಡಿ ಕೂಡ ಕೊಟ್ಟು ತಂದು ಅದು 36,000. ಈಗ ಎಲ್ಲ ಕೂಡಿ ಕಬ್ಬಿನ ಬೆಲೆಕ್ಕಿಂತ ಹೆಚ್ಚ, ಬಂಡವಾಳಕ್ಕಿಂತ ಸಾಲ ಹೆಚ್ಚ. ಇನ್ನಾದ್ರೂ ಕೂಡ ನಮ್ಮ ರೈತರಿಗೆ ಸಿಟ್ಟು ಬರಬಾರ್ದು. ಕೆಲವು ರೈತರಿಗೆ ಅವ್ರನ್ನ ಬೇರೆ ಸಿಟ್ಟು ಬರ್ತದೆ. ನೀವು ಸಿಟ್ಟು ಬರ್ತೈತೆ ಅಂದ್ರೆ ನೀವು ನಮ್ಮ ವಿರೋಧಿಗಳು ಆಗ್ತೀರಿ. ಪಕ್ಷ ಬೇರೆ, ಅವ್ರೇ ಒಕ್ಕಟ್ಟಿದಾರು. ನಾವು ಕೂಡ ಕಬ್ಬು 12 ತಿಂಗಳು ಬೆಳೀತು, ರಕ್ತ ಬೆವರ ಸುರಿಸ್ತು, ನಮ್ಮ ಕುಟುಂಬನ ಒತ್ತೆ ಇಟ್ಟ ಅದಕ್ಕೆ ಬಂಡವಾಳ ಹಾಕಿದು. ಬಾಕಿ ಕೊಡ್ಬೇಕು ತಲೆ ಹಿಡ್ಕ ರಾಜ್ಯದ ಮುಖ್ಯಮಂತ್ರಿ ನಿರಾಣಿ ಕತ್ತಿ, ನಮ್ಮ ಜಾರಕಿಹೊಳಿ, ನ್ಯಾಮಗೌಡ, ಗುರುಗುಂಟಿ, ಯಾರು ಕೋರೆ ನಿರಾಣಿ ಹೇಳಿದ್ರು. ಶಾಮನೂರು ಶಿವಶಂಕರಪ್ಪ, ಮಲ್ಲಿಕಾರ್ಜುನ, ಬಸವೇಶ್ವರ, ಬಿಜಾಪುರ ಬಸವೇಶ್ವರ, ಜಮಖಂಡಿ, DK ಶಿವಕುಮಾರ್ ಸುಧೆಯಲ್ಲಿ ಬಹುಶಃ ಕಾರ್ಖಾನೆ ಪಾರ್ಟ್ನರ್ ಆಗಿದ್ದಾರೆ. ಜಮ್ ಅವರು ನೋಡ್ರಿ, ಇವೆಲ್ಲ ನಮ್ಮ ತಲೆ ಎಡಕರ ಮಂದಿದ ಕಾನೂನನ್ನ ನೋಡ್ರಿ. ಇವರ ಶಾಸಕರದಾರ, ಅಧಿಕಾರದಾಗಿದಾರ. ಮತ್ತ ಲಕ್ಷ ಕೋಟಿ ರೂಪಾಯಿ ನಿರಾಣಿ ಅಂತ ಅವ್ರು ಒಡೆಯರ್ದಾರ. ನಾಚಿಕೆ ಆಗುದಿಲ್ಲ ಅವ್ರು ನಿರಾಣಿಗಿದು? ಲಕ್ಷ ಕೋಟಿ ರೂಪಾಯಿ ಇವತ್ತ ಒಡೆಯರಿದ್ದ ಏನಾರ ಅಡ್ಜಸ್ಟ್ಮೆಂಟ್ ಮಾಡಿ ರೈತರಿಗೆ ತಕ್ಷಣ ಹಣ ಮುಟ್ಟಿಸ್ಬೇಕು. ಪಾಪ ಪುಣ್ಯಾತ್ಮರ 12 ತಿಂಗಳ ಭೂಮಿ ಒಳಗೆ ರಕ್ತ ಬೆವರ ಸುರಿಸಿದರು. ಅವ್ರು ಸಾಲ ಮಾಡ್ಕೊಂಡವ, ಕುಟುಂಬಗಳು ಬೀದಿಗೆ ಬರತ್ತಾವ, ಆತ್ಮಹತ್ಯೆ ಮಾಡ್ಕೋತಾವ ಅಂತೇಳಿ ಕಬ್ಬಿನ ಬಾಕಿ ಕೊಡವಾರಪ್ಪ ಅಂತಂದ್ರ ಇವ್ರನ್ನ ಏನ್ ಮಾಡ್ಬೇಕ? ನೀವು ರೈತ ದೇವ್ರಿಗೆ ತೀರ್ಮಾನ ಮಾಡ್ಬೇಕು. ನೀವು ದೇವ್ರಿಗೆ ತೀರ್ಮಾನ ಮಾಡೋ ಮಠ ಇವ್ರು ಅನಿವಾರ್ಯ ಬರಿ ಮಠ. ಅವ್ರು ಯಾವಾಗೂ ಬದಲಾವಣೆ ಆಗುದಿಲ್ಲ. ಚುನಾವಣೆ ಬಂದೈತಿ, ಉಪಚುನಾವಣೆ ಬಂದೈತೆ.
ಉಪಚುನಾವಣೆಗಳಿಗೆ ಎರಡು ಪಕ್ಷ ಕೂಡ ಬುದ್ಧಿ ಕಲಿಸ್ಬೇಕಾಗಿ ಕಲಿಸ್ಬೇಕು ಕಲಿಸ್ಬಾರ್ದು ಕಲಿಸ್ಬಾರ್ದು ಕಲಿಸ್ಬೇಕಪ್ಪ ಅಂತಂದ್ರ ನಾವು ಒಕ್ಕಟ್ಟಾಗ್ಬೇಕು. ಇಲ್ಲಿ ನಾನಿ ಅಂದ್ರೆ ನಮ್ದೆಲ್ಲರ ಬದುಕು ನಾಶ ಆಗ್ತದೆ. ರೈತ ಕುಲ ದೊಡ್ಡದೈತಿದ ಗುಲ್ಲಾಪುರದಾಗ ಅಷ್ಟೇ ಒಕ್ಕಟ್ಟಾಗಿ ಒಂದ್ ದಿನ ಬಿಟ್ರೆ ಆಗುದಿಲ್ಲ. ಯಾವಾಗ ಹೋರಾಟ ಜಮಖಂಡಿ ಒಳಗೆ ಕರೆದ್ರು ಮಾಡ್ಬೇಕು, ಮುಧೋಳದಾಗ ಕರೆದ್ರು ಒಕ್ಕಟ್ಟಾಗ್ಬೇಕು, ನಾಳೆ ಬಾಗಲಕೋಟೆ ಕರೆದ್ರು ಆಗ್ಬೇಕು, ಬಿಜಾಪುರದಾಗ ಕರೆದ್ರು ಕೂಡ ಇರಿಬಿ ಮುಕ್ಕರ್ಬೇಕು. ನಾವೇನು ಮುಂದೆ ನಾವೇನು ಒಕ್ಕಟ್ಟಾಗಿಲ್ಲ, ಮುಕ್ಕುರ್ದಾಗ ನಾವು ಮುಕ್ಕುರ್ಲಿಲ್ಲ ಅಂದ್ರ ನಮ್ಮನ್ನ ಅವ್ರು ನಾಶ ಮಾಡೋದು ನಿರಂತರ. ಇನ್ ನೆನ್ಪಿಟ್ಕೊಂಡ್ಬರ್ರಿ, ನಮ್ಮನ್ನ ಯಾರು ಉದ್ಧಾರ ಮಾಡೋದಿಲ್ಲ. ನಮ್ಮ ಬಾಳೆ ನಾವ ಉದ್ಧಾರ ಮಾಡ್ಕೋಬೇಕು, ನಮ್ಮ ಬಾಕಿ ನಾವ ವಸೂಲಿ ಮಾಡ್ಕೋಬೇಕು. ಯಾಕಂದ್ರ ಅಲ್ಲಿ ಸಪ್ತ ಕಮಿಷನರ್ ಇಲಾಖೆ, ಶುಗರ್ ಕಮಿಷನರ್ ಇಲಾಖೆ, ಸಪ್ತ ಕಮಿಷನರ್ ಇಲಾಖೆ. ಹುಟ್ಟಪ್ಪನ ನಾವ ಗಂಗಾಧರ ಅವರನ್ನ ಎಲ್ಲರೂ ಹೋರಾಟ ಮಾಡ್ತು 10, 15, 20 ವರ್ಷದ ಏನಂತೇಳಿ ಆ ಇಲಾಖೆ ಗಟ್ಟಿ ಮಾಡ್ರು. ಅಲ್ಲಿ ಒಂದು 50 ಮಂದಿ ಸಿಬ್ಬಂದಿ ನೇಮಕ ಮಾಡ್ರು, ಅದಕ್ಕೆ ತಾಕತ್ ಮಾಡ್ರಿ, ಬಾಕಿ ವಸೂಲಿ ಇರ್ಲಿ. ಕಾರ್ಖಾನೆ ಒಳಗೆ ಸಾಕಷ್ಟು ದೋಷ ಇರ್ತಾವು, ತೂಕ ಇಲ್ಲ, ಇವೆಲ್ಲ ಹೇಳ್ತು. ಒಬ್ಬನು ಇಲಾಖೆ ಅದನ್ನ ಗಟ್ಟಿಗೊಳಿಸ್ಲಿಲ್ಲ. ಆ ಕಮಿಷನರ್ ಇಟ್ಟಿದಾರ, ಅವನ 4 ಕಡೆ ಖಾತೆ ಕೊಟ್ಟಿಟ್ಟಿದಾರ ನಿಮಿತ್ತಿಗೆ. ಮೊದಲೊಬ್ಬ ರವಿಕುಮಾರ ಅಂತೇಳಿ ಕಮಿಷನರ್ ಇದ್ದ, 14 ದಿವಸನಾಗ ಯಾವ ಬಾಕಿ ಕೊಟ್ಟಿಲ್ಲ, ಇಲ್ಲಿವರೆಗೆ ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕನ್ನುವಂತ ಒಂದೇನು ನೋಟಿಸ್ ಜಾರಿ ಮಾಡ್ರೆ ಅವ್ನು ಮರದೂಸ್ ಕಮಿಷನರ್ ಇಲ್ಲ. ಅವನ ಕಮಿಷನರ್ ತೆಗೆದು ಹೋದ್ರು. ಈಗ ರೆಡ್ಡಿ ಅಂತೇಳಿ ಆ ಸಾಹೇಬ್ ಪಾಪ್ ತಗೊಂಡ್ಬಂದರು. ಅವ ಇಲ್ರಿ ಅಧ್ಯಕ್ಷರು ಎಲ್ಲ ವಸೂಲಿ ಮಾಡತ್ತರು, ನೋಟಿಸ್ ಕೊಡತ್ತರು. ಇವ್ರು ನೋಟಿಸ್ ಎಲ್ಲ ಕಾಲು ಬಡ್ಡಿಯಾಗ ಹಾಕಿ ಕಾರ್ಖಾನೆ ಮಾಲೀಕರು ತುಳಿತಾರ. 10 ನೋಟಿಸ್ ಕೊಟ್ಟಾರ. ಈಗ ಇವ್ರು ಅವ್ರಿಗೇನು ನೋಟಿಸ್ ಹರಿದೋಗಿದ್ದಾರ. ಅವ್ರು FRP ನರೇಂದ್ರ ಮೋದಿ ಅಜ್ಜ ಏನ್ ಮಾಡತ್ತಾನ, FRPನ 14 ದಿವಸನಾಗ ಕಬ್ಬಿನ ಬಾಕಿ ಕೊಡಿಸ್ಬೇಕು ಅನ್ನುವಂಥದ್ದು. ಈ ದೇಶದ ಪ್ರಧಾನಮಂತ್ರಿ ಏನ್ ಮಾಡತ್ತಾರೋ, ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ ಏನ್ ಮಾಡತ್ತಾರೋ, 4,000 ಕೋಟಿ ಗಂಟ್ಲೆ ಬಾಕಿ ಉಳಿಸ್ಕೊಂಡ ಇವರು ರಾಜಕಾರಣ ಮಾಡ್ತಾರೋ, ನಮ್ಮ ಗೋರಿ ಮೇಲೆ ರಾಜಕಾರಣ ಮಾಡ್ತಾರಪ್ಪ ಅಂತಂದ್ರ ಇವತ್ತು ನಾವೆಲ್ಲ ರೈತರು ತೀರ್ಮಾನ ಮಾಡ್ಬೇಕಾಗಿದೆ. ಇವತ್ತಿನ ಪ್ರಾರಂಭ ಆಗೈತೆ. ನಾಳೆ ಮತ್ತೆ ಜಮಖಂಡಿ ಒಳಗೆ ನೀವೆಲ್ಲ ಸಾವಿರಾರು ಸಂಖ್ಯೆ ಒಳಗೆಲ್ಲ ರೈತರು ಸೇರ್ಬೇಕು. ಬಾಕಿ ಹಂಗ ಕೊಡುದಿಲ್ಲ, ಹಂಗನು ಕೂಡ ಕೊಟ್ಟಿಲ್ಲ ಇತಿಹಾಸದಾಗ. ಎಂದ್ರೆ ಕೊಟ್ಟರ್ರಿ ಮುತ್ತಪ್ಪನವ್ರ ಪ್ರೀತಿಲೆ ಕೊಟ್ಟದ ಇತಿಹಾಸ ಇಲ್ಲ. ಅವ್ರ ಯಾವಾಗ ರೈತರು ಒಕ್ಕಟ್ಟಾಗಿ ನಿಮ್ಮ ತೆಳಗಿನ ಮ್ಯಾಗ ತಗೊಂಡ್ ನಿಲ್ತೀರಿ, ಅವ್ರನ್ನ ಅಪಮಾನ ಮಾಡ್ತೀರಿ, ಅವಾಗ ಕಬ್ಬಿನ ಬಾಕಿ ಕೊಟ್ಟವ್ರದಾರ. ಹೊಸದೇನ ಅಲ್ಲಿದ. ಯಾಕಂದ್ರೆ ಅವರೇನ ನಮ್ಮ ಉದ್ಧಾರ ಮಾಡಕ್ಕೆ ಕಾರ್ಖಾನೆ ಕಟ್ಟಿಲ್ಲ, ನಮಗ ಮೋಸ ಮಾಡಿ ಅವ್ರ ಶ್ರೀಮಂತರಾಗಕ್ಕೆ ಕಾರ್ಖಾನೆ ಕಟ್ಟಿದ್ದಾರೆ. 1 ತಿಂಗಳ 2 ತಿಂಗಳ 100 ಕೋಟಿ 1000 ಕೋಟಿ ರೂಪಾಯಿ ರೊಕ್ಕ ಬೆಳೆಸಿರಪ್ಪ ಅಂದ್ರೆ ಬಡ್ಡಿ ಎಟ್ಟಾಕೈತೆ ನದಪ್ಪ. ಅವ್ರ ಬಡ್ಡಿ ಎಟ್ಟಾಕೈತಿ 1000 ಕೋಟಿಗೆ ಎಷ್ಟು ಬಡ್ಡಿ ಆತ? 4000 ಕೋಟಿಗೆ ಎಷ್ಟು ಬಡ್ಡಿ ಆತ ಅವ್ರದ? 14 ದಿವಸನಾಗ ಕೊಡ್ಲಿಲ್ಲ ಅಂದ್ರ 15% ಹಾಕಿ ಕೊಡ್ಬೇಕು ಅನ್ನೋ ಕಾನೂನು ಐತಿ. ಇಲ್ಲಿವರೆಗೆ ಇತಿಹಾಸದಾಗ ಯಾವ 15% ಕೊಟ್ಟೇ ಇಲ್ಲ. 6 ತಿಂಗಳು ಕೊಡಿದ್ರು ಕೊಟ್ಟಿಲ್ಲ, ವರ್ಷ ಕೊಡಿದ್ರು ಕೂಡ ಇಂಟ್ರೆಸ್ಟ್ ಆಗಿ ಕೊಟ್ಟಿಲ್ಲ. ಇದು ಎಲ್ಲ ನಮ್ಮ ರೈತರ ದುರ್ದೈವ. ಇವತ್ತು ತೂಕದ ಸೇತುವೆಗಳನ್ನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಸಾಹೇಬ್ರ ಸಚಿವ ಎಲ್ಲಿ ಕುಣಿಸಿರು? ನಿಮ್ಮ ಬಾಗಲಕೋಟೆಗೆ ಎಲ್ಲಿ ಕುಣಿಸ್ರಿ? ಮುತ್ತಪ್ಪ ಎಲ್ಲಿ ಕುಣಿಸ್ಯಾರ? ಎಲ್ಲೂ ಕೂಡ ಒಂದು ಬ್ರಿಡ್ಜ್ 2 ವರ್ಷ 80 ಕೋಟಿ ರೂಪಾಯಿ 90 ಕೋಟಿ ರೂಪಾಯಿ ಇವತ್ತು ಅಲ್ಲಿ ಹಣ ತಲ್ಲಿಟ್ಟಿರ್ತಕ್ಕಂಥ ಸರ್ಕಾರ ಬಂದ ತಕ್ಷಣ ಮೀಟಿಂಗ್ ಮಾಡ್ಯಾರಿ. ಮತ್ತೆ ಇಲ್ಲೇ ಮುದೋಳದಾಗ ಅದಕ್ಕ ಮುತ್ತಪ್ಪನ ಅನ್ನೋದನ್ನು ನಾವು ವಿಚಾರ ಮಾಡ್ಬೇಕಂದ್ರ ಇವತ್ತು 80 ಕೋಟಿ ರೂಪಾಯಿ ರೊಕ್ಕ ತೆಗೆದಿಟ್ಟು ಇಲ್ಲಿವರೆಗೆ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ ಒಳಗ ಎಲ್ಲೂ ಕೂಡ ತೂಕದ ಕೊಡಿಸಲಿಲ್ಲ. ಇಷ್ಟೆಲ್ಲ ಆದಾಗೂ ಕೂಡ ಇವತ್ತ ನಾವಿನ ಸುಮ್ ಕೂತುದು ಕಾರ್ಖಾನೆ ಮಾಲೀಕರ ಕಾಟಾದಾಗ ಕೂಡ ಸುಮ್ಮ ಏನ್ ನೀವೆಲ್ಲ ಗುಲ್ಲಾಪುರದಾಗ ಅಂದ್ರೆ ಒಂದು 70% ಕಂಟ್ರೋಲ್ ಆಗಿದೆ. ಭಯಕಾಯಿ ಹೌದು, ಭಯಕಾಯಿ ಕಂಟ್ರೋಲ್ ಆಗಿ ಆದ್ರೂ 25% ಮೋಸ ಮಾಡ್ಯಾರ. ರಾತ್ರಿ ತೂಕ ಬಿಡಿ ಮಂದಿ ಅದ ಯಾಕಂದ್ರ ತೂಕ ಬಿಡಿಯಕ್ಕಾಗಿ ಅವ್ರ ಕಾರ್ಖಾನೆ ಹಾಕಿದಾರೆ. ಇವೆಲ್ಲ ಕೂಡ
ಮೋಸ ಆಗತೈತಿ. ಮೋಸನ ತಡಿಬೇಕಪ್ಪ ಅಂತಂದ್ರ ನಾವೆಲ್ಲ ಕಬ್ಬು ಬೆಳೆಗಾರರು ರೈತರು ಒಗ್ಗಟ್ಟಾಗಿ ತುಂಬಿದ ಸೇತುವೆಗಳನ್ನ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಸರ್ಕಲ್ ಅದಾವು ಆ ಸರ್ಕಲ್ದಾಗ ನಾವ ಆಗೋದಕ್ಕೆ ರೈತನ ಯಾರು ರಿಕ್ವೆಸ್ಟ್ ಮಾಡಿ ಜಾಗ ಸರ್ಕಾರ ಖರೀದಿ ಮಾಡ್ತೈತಿ ಅದನ್ನ ತಿಳಿಸ್ತಕ್ಕಂಥದ್ದು ಕೂಡ ನಮ್ದು ಪಾತ್ರ ಮಾಡ್ತೈತಿ. ಹೌದು, ತೂಕದ ವೆಬ್ರಿಜನ್ ಎಲ್ಲೆಲ್ಲಿ ಸರ್ಕಲ್ ಅದಾವ. ನಮ್ಮಲ್ಲಿ ಈಗ ಆರಿಗೇರಿ ಸರ್ಕಲ್ ಐತಿ, ನಿಮ್ಮಲ್ಲಿ ಇಲ್ಲಿ ಯಾವ್ದೋ ಒಂದು ದೊಡ್ಡ ಸರ್ಕಲ್ ಬರ್ತೈತಿ, ದೇಸಾಯಿ ಸರ್ಕಲ್. ಅಂತ ಸರ್ಕಲ್ದಾಗ ಯಾರು ರೈತರು ಅಣ್ಣ ಅಪ್ಪ ಅಂದ್ರೆ ಜಾಗ ಸರ್ಕಾರ ಖರೀದಿ ಮಾಡ್ತೈತಿ, ಅಲ್ಲಿ ಕೊಡಿಸಿ ಅಂತ ಸರ್ಕಲ್ದಾಗ ನಾವೇನಾದ್ರೂ ಎವ್ರೇಜ್ ಕುಣಿಸಿದಪ್ಪ ಅಂತಂದ್ರ ಕಾರ್ಖಾನೆ ಭಯ ಬರ್ತೈತಿ, ತೂಕ ಸರಿ ಆಗ್ತೈತಿ. ಅದು ಕೂಡ ನಮ್ಮ ಪಾತ್ರ ಐತಿ, ನಮ್ಮದೈತಿ. ಅದು ಸರ್ಕಾರ ಆಯ್ತಂದ್ರೆ ಅವ್ರು ಮಾಡೋರಲ್ಲ. ಈ ಕಾರ್ಖಾನೆಗೆ ಹಂಗೆ ಸಾಯ್ತಾರ ಅವ್ರ. ಕಾರ್ಖಾನೆ ಮಾಲೀಕರು ಅವ್ರ ಅದಾರು, ಸರ್ಕಾರ ಅವ್ರ ಐತಿ, ಎಲ್ಲ ಅವ್ರಂತೂ ಮಾಡೋದಿಲ್ಲ. ಮಾಡ್ಬೇಕಾದ್ರ ರೈತ ಸಂಘ ಮತ್ತು ರೈತ ಹೋರಾಟಗಾರರು ರೈತರ ಮುಖಂಡರೆಲ್ಲ ಕೂಡಿ ನಾವು ಅದನ್ನು ತೀರ್ಮಾನ ತಗೊಂಡೆಲ್ಲ ಬೆಳಗಾವಿ ಇರಲಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಜಿಲ್ಲೆ ಒಳಗೆ ಕೂಡ ಎಬ್ರಿಜನ್ ಕುಣಿಸ್ತಕ್ಕಂಥದ್ದು ಕೂಡ ಹೋರಾಟ ಆಗ್ಬೇಕಾಗೈತಿ. ಅದನ್ನು ಕೂಡ ಒಂದು ಗಟ್ಟಿ ಹೋರಾಟ ಮಾಡ್ತಕ್ಕಂಥದ್ದನ್ನ ನಾವು ನೀವು ಕೂಡ ಕೂಡಿ ಒಕ್ಕಟ್ಟಾಗಿ ಹೋರಾಟ ಮಾಡೋಣ್ರಿ. ಅದೇ ರೀತಿಯಾಗಿ ಏನು ಇಲ್ಲಿ ಮುಳುಗಡೆಯಾಗಿರ್ತಕ್ಕಂಥದ್ದು ನಮ್ಮ ಪಕಾಲಿಯವ್ರು ಹೇಳತ್ತೀರ, ಮುಳುಗಡೆ ಈ ಭಾಗದಾಗ ಬಹಳಷ್ಟು ಮುಳುಗಡೆಯಾಗಿ ಬರೇ ಸರ್ಕಾರ ಪಾಪ. ಯಾಕಂದ್ರೆ ಈ ಮುಳುಗಡೆ ಆಗಿರೋದ್ರಿಂದ ಸುಮಾರು 4-5 ಜಿಲ್ಲೆ ಒಳಗ ಲಕ್ಷಾಂತರ ಇವತ್ತು ರೈತರು ಆ ಭಾಗದ ಜನ ನೆಮ್ಮದಿಯಿಂದ ಊಟ ಮಾಡತ್ತಾರೋ. ಇವತ್ತು ಈ ಕುಟುಂಬಗಳೆಲ್ಲ ಬೀದಿ ಒಳಗದಾವ, ಸೌಳು ಜವಳಾಗಿ ಅವ್ರ ಬದುಕೆಲ್ಲ ಬೀದಿ ಒಳಗತ್ತಿ. ಈ ರಾಜ್ಯದ ಮುಖ್ಯಮಂತ್ರಿ ಪರಿಹಾರ ಕೊಟ್ಟ ಈ ಚುನಾವಣೆ ಘೋಷಣೆ ಮಾಡಬೇಕಾಗಿತ್ತು. ಬಾಗಲಕೋಟೆ ಒಳಗ ಪರಿಹಾರನ್ನ ಕೊಟ್ಟು ಹಣ ಮುಟ್ಟಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಅವರ ಘೋಷಣೆ ಮಾಡಬೇಕಾಗಿತ್ತು. ಆದರೂ ಮೋಸ ಮಾಡ್ತಕ್ಕಂಥ ಈ ಸರ್ಕಾರಗಳ ಕಂಪನಿ ಅವ್ರು ಮಾಡತ್ತಾರು. ಅದಕ್ಕಾಗಿ ಇವತ್ತು ನೀವೆಲ್ಲ ಮುತ್ತಪ್ಪಣ್ಣ ಆಯ್ತು, ತಾವೆಲ್ಲ ನಮ್ಮ ಇದನ್ನೆಲ್ಲರೂ ಹಿರಿಯರ ತಾವೆಲ್ಲರೂ ತೀರ್ಮಾನ ಮಾಡ್ರಿ. ಒಂದು ತೀರ್ಮಾನ ಮಾಡಿ ಮುಳುಗಡೆ ಹೋರಾಟ ಕೂಡ ಒಂದು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಿ ಆ ಮುಳುಗಡೆ ಆಗಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ಇಡೀ ಬಾಗಲಕೋಟೆ, ಇವತ್ತು ಯಾದಗಿರಿ, ಗುಲ್ಬರ್ಗ ಯಾಕಂದ್ರೆ ಇದು ಎಲ್ಲರಿಗೂ ಅನ್ವಯ ಆಕೈತಿ. ಇದು ಎಲ್ಲರಿಗೂ ಆ ಕಡೆ ಭಾಗಕ್ಕೆ ಅನುಕೂಲ ಆಗೈತಿ. ಎಲ್ಲ ರೈತರನ್ನು ಕೂಡಿಸಿ ಒಂದು ದೊಡ್ಡ ಹೋರಾಟ ಮಾಡಿ ಯಾರ ಒಳಗಡೆ ಇರ್ತಕ್ಕಂಥ ಕುಟುಂಬಗಳಿಗೆ ನಾವೆಲ್ಲ ಕೂಡ ಹೋರಾಟ ಮಾಡಿ ಅವ್ರಿಗೆ ಹಣ ಕೊಡಿಸ್ತಕ್ಕಂಥದ್ದನ್ನ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ಜೊತೆ ನಿರಂತರವಾಗಿ ಇರ್ತದೆ ಅಂತ ಕೂಡ ನಾವು ಹೇಳಕ್ಕ ಇಚ್ಛಾ ಪಡ್ತೀವಿ. ಅದೇ ರೀತಿಯಾಗಿ ಕಬ್ಬಿನ ಬಾಕಿಯನ್ನ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ಶುಗರ್ ಕಮಿಷನರ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿಂದ ಇವತ್ತ ಏನು ಜಮಖಂಡಿ ಒಳಗೆ ಹೋರಾಟ ಪ್ರಾರಂಭ ಆಗೈತಿ, ಇವತ್ತು ಬಹುಶಃ ಸೂಟಿ ಇದನ್ನ ಯಾವ ಹೇಳ್ತಾರ ಅವ್ರು ಹೆಂಗ್ರಿ. ಇನ್ನು ನಾಳೆ ಬೆಳಗ್ಗೆ ಶುಗರ್ ಕಮಿಷನರ್ ತಕ್ಷಣ ಶುಗರ್ ಮಂತ್ರಿ ತಾವು ಇಬ್ಬರು ಇಲ್ಲಿ ನಾಳೆ ಬರ್ರಿ ಜಮಖಂಡಿಗೆ ಬಂದಿದ್ದು ಯಾರ್ಯಾರು ಕಾರ್ಖಾನೆ ಬಾಕಿ ಕೊಟ್ಟಿಲ್ಲ ಅವ್ರು ಸಕ್ರಿಯಲ್ಲಿ ಸೀಸ್ ಮಾಡ್ಕೋರಿ, ಅವ್ರ ಕಾರ್ಖಾನೆ ಸೀಸ್ ಮಾಡ್ಕೋರಿ, ತಕ್ಷಣ ಕಬ್ಬಿನ ಬಾಕಿ ಕೊಡಿಸ್ತಕ್ಕಂಥದ್ದು ಮಾಡ್ಬೇಕು. ಅದವ್ರ ಜವಾಬ್ದಾರಿ. ಏನಾರೇ ನೆವ ಹೇಳ್ರಪ್ಪ ಅಂದ್ರ ಇನ್ನು ಮುಂದೆ ನಾಳಿಂದ ನಮ್ಮ ಇಲ್ಲಿ ಚಳವಳಿ ಏನಾಗ್ತೈತಿಪ್ಪ ಅಂದ್ರ ಈ ಕಾರ್ಯಾಂಗ ನಮ್ಮ ಬಾಳೆಗೆ ಸತ್ತೈತಿಪ್ಪ, ಶಾಸಕಾಂಗ ಸತ್ತಜೊತೆ ಹೋಗುವಂತ ಪರಿಸ್ಥಿತಿ ಬರ್ತೈತಿ. ಹೌದು ಬರ್ತೈತಿಲ್ರಿ? ಮತ್ತೆ ಕಾನೂನು ಪಾಲನೆ ಮಾಡಿಲ್ಲ, ಸತೈತಿ, ಪ್ರಜಾಪ್ರಭುತ್ವವನ್ನ ಹಾಳು ಮಾಡ್ಯಾರು ಅಂತ ಹೇಳುವಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಶಿವಾನಂದ ಪಾಟೀಲ್ ಸಾಹೇಬ್ರ ತಾವು ಶುಗರ್ ಮಂತ್ರಿ ಅವರಿದ್ರೆ ಇದೆಲ್ಲ ಗೊತ್ತೈತಿ, ತಮಗೆ ಗೊತ್ತಿದ್ದು ಕೂಡ ಬಾಕಿ ಕೊಡಿಸ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿ ಕೂಡ ಇವತ್ತ ಬಹುಶಃ ಬಾಗಲಕೋಟೆಗೆ ಬರ್ತಾರ ಅಂತ ಹೇಳ್ತಿದ್ರು. ಬಂದರೆ ರಾಜ್ಯದ ಮುಖ್ಯಮಂತ್ರಿ ಅವರು ಮಾನ್ಯ ನಾನೇನೋ ಒಂದು ಸ್ಟೇಟ್ಮೆಂಟ್ ಕೇಳಿ ಸಿದ್ದರಾಮಯ್ಯ ಸಾಹೇಬ್ ಏನ ಮಣಿ ಹೋಗ್ತೀನಿ, ಹಳ್ಳಿ ಹೋಗ್ತೀನಿ ಅಂತ ಹೇಳ್ತೀರಿ. ನಿಮಗ ನಾಚಿಕೆ ಬರೋದಿಲ್ಲ? ಇಲ್ಲಿ ಬಾಕಿ ಕೊಟ್ಟಿಲ್ಲ ಅಂತವ್ರ ಕರೆದ ಜಿಲ್ಲಾಧಿಕಾರಿ ತಾವು ಒಂದು ಸಭೆ ಮಾಡಿ ಯಾಕೆ ಕೊಟ್ಟಿಲ್ರೋ, ನೀವು ಇಂಟ್ರೆಸ್ಟ್ ಆಗಿ ಕೊಡ್ಬೇಕು, ಅಲ್ಲಿವರೆಗೆ ಅಂತವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಒಬ್ಬ ಕಾರ್ಖಾನೆ ಮಾಲೀಕನ ಒಳಗೆ ಹಾಕಿ ನೋಡು. ಏನೂ ಇಲ್ಲ. ಚುನಾವಣೆ ಅಂದ್ರೆ ಎಷ್ಟು ಪ್ರೀತಿ ನಿಮ್ದ. ನಮ್ಮನ್ನ ಗೋರಿ ಮೇಲೆ ರಾಜಕಾರಣ ಮಾಡತ್ತೀರಿ, ಮನಿ ಪ್ರಚಾರಕ್ಕೆ ಬರತ್ತೀರಿ. ಅಲ್ಲಿ 2,60,000
ಮಕ್ಕಳ ಪಾಪ ಇವತ್ತು ಹುದ್ದೆ ತುಂಬಿಕೊಂಡಿಲ್ಲ. ಮಕ್ಕಳ ಬೀದಿ ಒಳಗ ಸಾಲಿ ಕಲಿತು 34 ವಯಸ್ಸಾಗಿ ಮಕ್ಕಳ ವಯಸ್ಸೆಲ್ಲ ಹೋಯ್ತು. ದಿವಸ 4 ಮಂದಿ ಮಕ್ಕಳ ಇವತ್ತ ನೌಕರಿ ಇಲ್ಲಾರ್ಕ ನಮ್ಮ ಮಕ್ಕಳು ಇವತ್ತ ನಮ್ಮ ಅಣ್ತಮ್ರ ಆತ್ಮಹತ್ಯೆ ಮಾಡ್ಕೋತಾವ. ಅವ್ರ 50,000 ಹುದ್ದೆಗಳನ್ನು ಭರ್ತಿ ಮಾಡ್ಕೋತ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಇಲ್ಲಿವರೆಗೆ ಕೂಡ ಅವ್ನು ಭರ್ತಿ ಮಾಡ್ಕೊಂಡಿಲ್ಲ. ಆದ್ರೂ ಕೂಡ ಈಗ ಮುತ್ತಪ್ಪ ನಾವು ಹೋರಾಟ ಮಾಡ್ಬೇಕಾಗಿದ್ದೀವಿ ರೈತ ಸಂಘ. ಯಾಕಂದ್ರೆ ನಮ್ಮ ಮಕ್ಕಳು ಹಾಳಾಗತ್ತಾವು. ಶಾಲೆ ಕಲಿಸಿದ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಲ ತೆಗೆದು ಕಲಿಸಿದ್ರು. ಮಕ್ಕಳು ಮದುವೆ ಮಾಡ್ಬೇಕಾಗೈತಿ, ನೌಕರಿ ಹಚ್ಚಬೇಕಾಗೈತಿ. ಇನ್ನು ಧಾರವಾಡದಾಗ ಅದು ಒಂದು ಕೂಡ ಸುಮಾರು ಒಂದು 4-5 ಲಕ್ಷ ಮಂದಿ ಕೂಡಿ ಏನು ಯುವಕರ ಮತ್ತು ಅವ್ರ ತಾಯಿ ತಂದಿ ನಾವೆಲ್ಲ ರೈತ ಸಂಘ ಸೇರಿ ಲಕ್ಷಾಂತರ ಜನ ನಮ್ಮ ಶಶಿಕಾಂತ್ ಗುರೂಜಿ ಅವರ ಎಲ್ಲ ನಾಡಿನ ಎಲ್ಲ ಪರಮ ಪೂಜೆಯನ್ನು ಕೂಡ ಕರಿಬೇಕಾಗಿತ್ತು. ಯಾಕಂದ್ರೆ ಇವತ್ತು ಯುವಕರು ಉಳಿದ್ರೆ ನಾಳೆ ನಮ್ಮ ಭವಿಷ್ಯ, ಈ ಮಕ್ಕಳ ಭವಿಷ್ಯ ಉಳಿಲಿಕ್ಕೆ ಸಾಧ್ಯ. ನಾಳೆ ಯುವಕರು ಆತ್ಮಹತ್ಯೆ ಮಾಡ್ಕೋತಾರಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಏನೋ ದನ ಕಾಯತನೋ? ಈ 220 ಮಂದಿ ಶಾಸಕರೇನು ದನ ಕಾಯ ಕಚ್ಕೊಟ್ಟಿದ್ದು? ನಾವಿಲ್ಲಿ ದನ ಕಾದ 2,40,000 ಹುದ್ದೆಗಳು ಖಾಲಿ ಇದಾವ. ಶಿಕ್ಷಕರ ಹುದ್ದೆನ 80,000 ಖಾಲಿ ಇದಾವ. ಮಕ್ಕಳಿಗೆ ಶಿಕ್ಷಣ ಇಲ್ಲ ನಮ್ಮಲ್ಲಿ. ಈಗ ಹಳ್ಳಿ ಒಳಗ ಮಾಸ್ತರ್ಗಳಿಲ್ಲ, ಅಲ್ಲೂ ಕೂಡ ಭರ್ತಿ ಮಾಡ್ಕೋತಾ ಇಲ್ಲ. ಇವೆಲ್ಲ ರೀತಿಯಿಂದ ನಿರಂತರವಾಗಿ ಈ ನಾಡಿನ ರೈತರಿಗೆ ಬಡವರಿಗೆ ಕಷ್ಟವನ್ನ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 79 ವರ್ಷಗಳಿಂದ ನಿರಂತರವಾಗಿ ಇಲ್ಲಿವರೆಗೂ ಕೂಡ ಮೋಸ ಮಾಡತ್ತಾರೋ. ಇನ್ನ 79 ವರ್ಷ ಆದ್ರೂ ನಮಗೇನು ಇವರು ಬೆಲೆ ಕೊಡೋ ವಿಚಾರದಾಗಿಲ್ಲ. ಸ್ವಾಮಿನಾಥನ್ ವರದಿ ತರ್ತು ಅಂತೇಳಿ ಏನು ಬರಲಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಸುಳ್ಳು ಹೇಳಿ 11 ವರ್ಷ ಆಯ್ತು. ಅದಕ್ಕೆ ಸುಳ್ಳು ಹೇಳಿ ಅವ್ರು 50 ವರ್ಷ ಸರ್ಕಾರ ನಡೆಸಿದ್ರು. ಇವರು ಈಗ 11 ವರ್ಷ ಆಯ್ತು. ಇವರು ಈಗ ಮುಂದುವರ್ಸ್ಕೊತ ಹೊಂಟ್ರು. ಸ್ವಾಮಿನಾಥನ್ ವರದಿ ಜಾರಿಗೆ ಬಂತಪ್ಪ ಅಂದ್ರೆ ನಮ್ಮ ಕಬ್ಬಿಗೆ 9,500 ರೂಪಾಯಿ ಬಿಲ್ ಆಕೈತಿ. ಭತ್ತ, ರಾಗಿ, ಜೋಳ, ತೊಗರಿ ಎಲ್ಲದಕ್ಕೂ 4 ಪಟ್ಟು ರೇಟ್ ಆಗ್ತಾವ. ಏನ್ ಮಾಡೋದು? ಯಾರಿಗೆ ಹೇಳೋದಿನ? ನಾವು ಮಾತಾಡ್ಕೋದು, ನಾವು ಹೋರಾಟ ಮಾಡುವಂತ ಪರಿಸ್ಥಿತಿ ಆಗೈತಿ. ಅದಕ್ಕಾಗಿ ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಅವರು ಬಾಗಲಕೋಟೆ ಒಳಗೆ ಬಂದರೆ ಬಾಗಲಕೋಟೆ ಒಳಗ ತಾವೇನೇ ಚುನಾವಣೆ ನಡೆಸಬೇಕು ಅನ್ನುವಂತ ವಿಚಾರ ತಮ್ಮಲ್ಲಿದ್ರ. ಚುನಾವಣೆ ಅನ್ನುವಂತ ಒಂದು ಏನ ಅಂಬೇಡ್ಕರ್ ಅವರ ಗಾಂಧೀಜಿ ಅವರ ಏನೋ ತಾವು ಒಂದು ಸಂವಿಧಾನ ಮಾಡಿ ನಿಮ್ಗೊಂದು ಚುನಾವಣೆಯನ್ನು ಕೊಟ್ಟಿರೋ ಹಕ್ಕನ್ನ ನೀವು ನಡೆಸಬೇಕನ್ನುವಂತ ಒಂದು ಪ್ರಜಾಪ್ರಭುತ್ವ ಉಳಿಸ್ಬೇಕನ್ನುವಂತ ಪ್ರೀತಿ ಇತ್ತಂದ್ರ ತಕ್ಷಣ ಕಬ್ಬಿನ ಬಾಕಿ ಕೊಟ್ಟು ಚುನಾವಣೆ ಮಾಡ್ಬೇಕಂತೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಅವರು ನಾವು ಕೂಡ ಚಳವಳಿ ಇವತ್ತು ಪ್ರಾರಂಭ ಆಗೈತಿ. ನಾಯಂತ್ರ ಇವತ್ತು ಬಿಜಾಪುರ ಇರಲಿ, ಬೆಳಗಾವಿ ಇರಲಿ, ಈ ನಮ್ಮ ಬಾಗಲಕೋಟೆ ಜಿಲ್ಲೆ ಇರಲಿ, ನಾಯಂತ್ರ ಕೂಡ ಎಲ್ಲ ರೈತ ಬಂಧುಗಳು ತಾವೆಲ್ಲ ಕೂಡ ಪಕ್ಷಾತೀತವಾಗಿ ಭಾಗವಹಿಸ್ರಿ. ನೀವು ಭಾಗವಹಿಸಿರಪ್ಪ ಅಂದ್ರೆ ನಮ್ಮ ಹೋರಾಟಗಾರರಿಗೆ ಹೆಚ್ಚಿನ ಶಕ್ತಿ ಬರ್ತದೆ. ಬರ್ರಿ, ನೀವು ಯಾರು ಕೆಟ್ಟ ಆಗ್ಬೇಡ್ರಿ. ಇಲ್ಲದು ನಾವು ಮುತ್ತಪ್ಪನ, ನಾವು ಮೇಟಿ, ನಾವೆಲ್ಲ ಹಲವಾರು ಲೀಡರ್ಗಳೆಲ್ಲ ಕೆಟ್ಟ ಆಗಾಕ ಬೇಯಾಕ ನಮಗಂತೂ ಲಗಾಮ ಇಲ್ಲಾಗೈತಿ. ಯಾಕ್ರಿ ಹಿರಿಯರ ಅನಿವಾರ್ಯ ಐತಿ. ನಮ್ದ ಮಲ್ಲಪ್ಪನ ಹಿಡ್ಕೊಂಡು ನಮ್ದ ಟೀಮ್ ಏನೈತಿ, ನಾವು ನಿಂತ ಅದು ನಾವು ನಿರ್ವಹಣೆನೂ ಬೇಯ್ತು, ಮತ್ತೊಬ್ಬನು ಬೇಯ್ತು. ಬಾಕಿ ಕೊಡೋ ಮಟ್ಟ ಯಾವನು ಬಿಡಾವಲ್ಲ. ನಾವು ಕೊಡ್ಲೇಬೇಕು. ಅವ್ರ ಮನೆದೇವ್ರು ಕೊಡ್ಬೇಕು. ನಮ್ಮ ಕಬ್ಬು ನಮ್ಮದು ಹೋಗೈತಿ, ಹಾಳು ನಾವು ಆಗತ್ತು ಕೊಡ್ಲೇಬೇಕಾಗೈತಿ. ನೀವು ಬಂದರೆ ಬರ್ರಿ, ರೈತರೆಲ್ಲ ಮನ್ಯಾಗ ಕೂಡ್ಬೇಡ್ರಿ. ಇಲ್ಲೊಂದು 10,000 ಜನ ಕೂಡ್ರಿ. ನಾಳೆ ಸಿದ್ದರಾಮಯ್ಯನ ಇಲ್ಲೇ ಮಾತಾಡ್ತಾನೆ. ಕೂಡ್ಬೇಕು. ಕೂಡ್ಲಿಲ್ಲ ಅಂತಂದ್ರ ನಮ್ಮ ವೈರಿಗಳು ನೀವು ಹಾಕಿರಿ. ರೈತ ಕುಲ ಕೂಡ ರೈತ ಕುಲನ ನಾಶ ಮಾಡ್ತತಿ. ಆಯ್ತು, ಹೋರಾಟ ಮತ್ತು ಕೂಡ ನಾಳೆ ಇವತ್ತು ಪ್ರಾರಂಭ ಆಗೈತಿ. ಏನಾರ ನಾಳೆ ಸರಿಯಾಗಿ ಬಂದು ಸರ್ಕಾರ ಸ್ಪಂದನೆ ಮಾಡದೇ ಇದ್ರ ಹೋರಾಟ ರೂಪರೇಷೆಗಳನ್ನ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರ ತೀರ್ಮಾನ ತಗೋತಾರ. ಏನ ಗದ್ದನಕೆರೆ ಕ್ರಾಸ್ ಮಾಡ್ತಾರೋ, DC ಆಫೀಸ್ ಮಾಡ್ತಾರೋ, ಎಲ್ಲಿ ಚುನಾವಣೆ ಮಾಡತ್ತಾರ ಅಲ್ಲೇ ಹೋರಾಟ ಮಾಡೋದಾಕೈತಿ ಅನ್ನುವಂಥದ್ದನ್ನ ನಾಳೆ ಇರ್ತಕ್ಕಂಥ ಈ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮುಖಂಡರ ತೀರ್ಮಾನ ತಗೋತಾರ. ಆ ತೀರ್ಮಾನ ಪ್ರಕಾರ ಹೋರಾಟ ನಡೀತೈತಿ. ಅದರ ಪ್ರಕಾರ ನಾವು ಕೂಡ ಎಲ್ಲ ಅದ್ರ ಜೊತೆ ಬದ್ಧ ಇರ್ತು. ನಾವು ಮಾತ್ರ ಹೋರಾಟಿಗ ಇಲ್ಲಿ ಪ್ರಾರಂಭ ಮಾಡೈತೆ ಅಂದ್ಮಂತ ಇದೇನು ಸಡ್ಲು ಬಿಡೋರಲ್ಲ. ಈ ಚುನಾವಣೆ ಒಳಗಾಗಿ 1 ರೂಪಾಯಿ ಬಾಕಿ ಇಲ್ದಂಗೆ ಮಾಡ್ಕೊಲೇಬೇಕು ನಾವು.
ಮತ್ತೆ ಚುನಾವಣೆ ಮಾಡಿ ಹೋದ್ರೆ ಬಾಕಿ ಏನು ಕೊಡುದಿಲ್ಲ ಅನ್ಸತ್ತೀವಿ. ಅಲ್ಲಿ ಹೋಗಿದಾರೆ, ಬಹುಶಃ ನಿರಾಣಿನೂ ಚುನಾವಣೆಗೆ ಹೋಗಿದಾರು. ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬು ಅವರು ಅಲ್ಲಿ ಅವ್ರದ್ದು ಉಸ್ತುವಾರಿ ಅಂತ ಕಾಣ್ತದೆ. ಎಲ್ಲರೂ ಅಲ್ಲಿ ಅದಾರ ನೋಡ್ರಿ. ಬರೇ ತಮ್ಮ ಒಂದಲ್ಲಿ ಚುನಾವಣೆ ಶಾಸಕನ ಆರಿಸ್ತರೋದಕ್ಕಾಗಿ ಎಷ್ಟು ಪ್ರಯತ್ನ ಇರೋದ. ರೈತರು ಸಾಯತ್ತಾರ 4 ನಿಮಿಷಕ್ಕೊಮ್ಮೆ. ಈ ದೇಶದಾಗ 4 ನಿಮಿಷಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನೆ ಈ ದೇಶದಾಗ. ಇದ್ರ ಸಂಬಂಧ ಒಬ್ಬರೇ ತಲೆ ಕೆಡಿಸ್ಕೋತಾನು. ಓಟಿನ ಸಂಬಂಧ ಮಣಿ ಪಾದ ಪೂಜೆ ಮಾಡತ್ತೀರಿ ಇವತ್ತು ಹೋಗಿ. ನಾವು ಕೂಡ ಶಾಣೆ ಆಗ್ಬೇಕಾಗೈತೆ. ಈ 1000 ರೂಪಾಯಿ ಕ್ವಾರ್ಟರ್ ಕೋಳಿ ತಗೊಂಬರೋರ್ನ ಮೊನ್ನೆ ಶಶಿಕಾಂತ್ ಗುರುಗಳು ಹೇಳ್ಯಾರ, ಕೂಟಿ ಕೊಲ್ಲಾಪುರ ಚಪ್ಪಲ್ ಹಾಕತ್ತೇಳಿ. ಯಾಕೆ ಹೇಳ್ರಿ? ಈ ಭ್ರಷ್ಟಾಚಾರಕ್ಕೆ ಈಗ ಓಟ್ ಹಾಕಿ ಇವತ್ತೇನಾಗೈತಿ, ಇಲ್ಲಿ ಬೀದಿ ಒಳಗೆ ನಾವು ಕುಂತಕ್ಕಂಥದ್ದು ಆಗತ್ತೆ. ನಮ್ಮವ್ರ ನಾವು ಬಹುಸಂಖ್ಯಾತರದು ದೇಶದಾಗ ಜನಸಂಖ್ಯೆ ಒಳಗ, ಮತದಾನ ಒಳಗ, ಭೂಮಿ ಒಳಗ ನಮ್ಮವ್ರು ಒಬ್ಬರೇ ದರ್ಶನ. ನಾವು ಪ್ರಧಾನ ಪಾಪ ಹೋಗಿ ಮಾತಾಡ್ರೆ ಅಲ್ಲಿ ಚರ್ಚೆಗೆ ಕೊಡ್ಬೋದು. ಸೊ ಮಾತಾಡ್ತಾನೋ ಆಯ್ತಪ್ಪ, ಮಾತು ಮುಗಿತು ನೀ ಗಪ್ ಕೊಂಡತ್ತೇಳಿ ಮತ್ತಾಗ ಬಂದು ಹೇಳ್ತಿ ಬೇರೆ ಮಾತಾಡಿ ಹೋಗಿ ಬಿಡ್ತಾನ. ನಮ್ಮವ್ರ ಒಂದು 200 ಜನ 100 ಜನ ಇತ್ತಪ್ಪ ಅಂದ್ರೆ ನಡೀತಿತ್ತು ಹೊರಗೆ ಆಟ. ಅದನ್ನು ಮಾಡೋರಲ್ಲ ನೀವು. ಅದಕ್ಕಾಗಿ ದಯವಿಟ್ಟು ನಾವು ಜಾಗೃತ ಆಗಬೇಕು, ಎಚ್ಚೆತ್ತುಕೊಳ್ಬೇಕು. ಇದು ಕಬ್ಬು ನಮ್ಮದ, ಕರೆಂಟ್ ನಮ್ಮದ, ಕೃಷ್ಣಾ ನದಿ ನಮ್ಮದ, ಪರಿಹಾರ ನಮ್ಮದ, ಬಾಕಿ ನಮ್ಮದ. ಬಾಕಿ ಯಾರ್ಯಾರಿಗೆ ಬಂದಿಲ್ಲ ಮನೆಯಾಗಿನವ್ರಿಗೆಲ್ಲ ಕೂಡ ಈ ಚಿಂತನೆ ಬೇಕು. ರೈತ ಸಂಘದವ್ರು ಮಕ್ಕಳ ಕಾಯಂ ಹೋರಾಟ ಮಾಡತ್ತಾರ, ಅವ್ರು ತೆಗೆದು ಏನೈತೆ ಅಂತೇಳಿ ಕೆಲವು ಮಂದಿ ಕೂಡ ಮಾತಾಡ್ತಾರ. ಹೌದಲ್ಲ? ಅಗ್ರಿ ಮುತ್ತಪ್ಪಣ ಸಹಜ ಗುತ್ತಿಗೆ ಹಿಡಿದಾರ ಅವ್ರ ಮಕ್ಳು. ಅವ್ರಿಗೇನು ಅವ್ರು ಬೇಯವ್ರ ಅದು ಆಗುದ ಹೆಂಗಿರೋರು ಹಿಡ್ತಾ ಇರ್ತಾರೆ. ಬಿಡ್ರದ್ನೆಲ್ಲ. ನೀವೆಲ್ಲ ಕಲ್ಯಾಣ ಆಗಲಿ, ನೀವೆಲ್ಲ ಉದ್ಧಾರ ಆಗಲಿ ಅಂತೇಳಿ ನಮ್ಮೆಲ್ಲ ಹೋರಾಟಗಾರರ ಕುಟುಂಬಗಳ ಸಾಕಷ್ಟು ಬೀದಿಗೆ ಬಂದಾವ ಇವತ್ತ. ಯಾಕಪ್ಪ ಅಂದ್ರ ನೀವು ರೈತ ದೇವರುಗಳು ಬೆಂಬಲ ಕೊಡದೇ ಇರ್ತಕ್ಕಂಥದಕ್ಕಾಗಿ ಲಕ್ಷ ಜನ ಇವತ್ತ ಜಮಖಂಡಿ ಒಳಗೆ ಸೇರಿದ್ರ ಮುಖ್ಯಮಂತ್ರಿ ಅಲ್ಲ ಸಿದ್ದರಾಮಯ್ಯನ ಅಪ್ಪು ಕಬ್ಬಿನ ಬಾಕಿ ವಸೂಲಿ ಮಾಡಿ ಕೊಡ್ತಾನೆ. ನಾವು ರೈತ ದೇವರುಗಳ ಮನ್ಯಾಗ ಕೊಂಡಾಕ್ ಹೋಗ್ಬೇಡ್ರಿ. ನಾಳಿಂದ್ರ ಈ ಜಮಖಂಡಿ ಇವತ್ತು ರಾತ್ರಿ ಕೂಡ ಬರ್ರಿ, ನಾಳೆ ಕೂಡ ಜಮಖಂಡಿಗೆ ಭಾಗವಹಿಸ್ರಿ. ಲಕ್ಷ ಜನ ಸೇರೋನು ಮತ್ ಓಟ್ ಅವ್ರಿಗೆ ಹಾಕೋರಕ್ಕೆ ಹಾಳಾಗಿ ಹೋಗುವತಕ್ಕ ಕರೆ ಕಬ್ಬಿನ ಬಾಕಿ ಸಂಬಂಧ ಬರಲಿ ಹಂಗಪ್ಪ ಮೀಟಿಂಗ್ ಕರ್ಮಿಸು. ನಾಳೆ 1 ಲಕ್ಷ ಜನ ಸೇರಪ್ಪ. ಕಬ್ಬಿನ ಬಾಕಿ ಆ ನಿರಾಣಿ ಹೆಂಗ್ ಕೊಡುದಿಲ್ಲ, ಮತ್ತೊಬ್ಬ ಕಾರ್ಖಾನೆ ಮಾಡ್ಲಿಕ್ಕೆ ಹೆಂಗ್ ಕೊಡುದಿಲ್ಲ, ಗುಡುಗುಂಟಿ ಹೆಂಗ್ ಕೊಡುದಿಲ್ಲ ನೋಡು. ನೀವು ಬರ್ಲಿಲ್ಲ ಅಂತಂದ್ರೆ ನೀವ ನಮಗೆ ವೈರಿಗಳು ಆಗ್ಬೇಡ್ರಿ. ರೈತ ದೇವರುಗಳೆಲ್ಲ ತಾಯಂದಿರ ತಾವು ಕೂಡ ಎಲ್ಲ ಭಾಗವಹಿಸಿ. ಎತ್ತಿನ ಗಾಡಿ ಹೆಗಲ ಮೇಲೆ ಬರ್ತನ ನಮ್ ಜಡ್ಪಿ ಹೇಳ್ತಿರ್ತಾನ. ಆ ಕಡೆ ನಮ್ ಜಡ್ಪಿ ಒಬ್ಬ ಬಾರ್ಕೋಲ್ ಹಾಕೊಂಡ್ ಬರ್ತಾನ. ಕಾಯಂ 100 ಬಾರ್ಕೋಲ್ ತಗೊಂಡ ಬರ್ತಾನ. ನಾಳಿಂದ ನೀವೆಲ್ಲ ಬಾರ್ಕೋಲ್ ಹಾಕೊಂಬರ್ ಹೆಗಲ ಮೇಲೆ. ಬಾರ್ಕೋಲ್ ತಗೊಂಡು ಲಡ್ ಕಟ್ಟಿ ಹಾಕ್ಬೇಕು ಅವ್ರ ವಿರುದ್ಧ. ಅಂದಾಗ ಅವರಲ್ಲಿ ಕುತ್ಕೊಂಡು ನೋಡ್ಬೇಕ. ಅದಕ್ಕಾಗಿ ತಾವು ಕೂಡ ಎಲ್ಲರೂ ನಾಳೆ ಹೆಚ್ಚಿನ ಸಂಖ್ಯೆ ಒಳಗೆ ಭಾಗವಹಿಸ್ರಿ. ಈ ಬಾಕಿ ಅನ್ನುವಂಥದ್ದನ್ನ ವಸೂಲಿ ಮಾಡಲೇಬೇಕು. ಯಾಕಂದ್ರೆ ಚರ್ಮ ಅವ್ರದ್ದು ಪೂರ ದಿಪ್ಪತ್ತಿ. ಚರ್ಮಕ್ಕೆ ಒಳ್ಳೆ ಬಡದು ಅಪಮಾನ ಮಾಡಿ ರೊಕ್ಕ ಇಸ್ಕೊಂಡು ಬಂದಿರ್ತಕ್ಕಂಥದ್ದು ಐತಿ. ಅದಕ್ಕೆ ಈ ಬಾಕಿಯನ್ನು ವಸೂಲಿ ಮಾಡಲಿಕ್ಕೆ ನಾವು ಕೂಡ ಒಕ್ಕಟ್ಟಾಗಿ ಹೋರಾಟ ಮಾಡಿ ಇದನ್ನ ಒಂದು ಯಶಸ್ವಿಯಾಗಿ ಒಯ್ಯನು ನಮಗೂ ಕೂಡ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿಯವರೆಗೆ ಈ ಒಂದು ಹೋರಾಟದ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿರತಕ್ಕಂಥ ಅಷ್ಟೇ ಅಲ್ಲದೆ ಈ ಭಾಗದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸತಕ್ಕಂಥ